ಎರಡನೇ ಸಂವಾದವನ್ನ ಇದೀಗ ಆರಂಭ ಮಾಡುವಂತಹ ಸಮಯ. ಎರಡನೇ ಸಂವಾದದಲ್ಲಿ ಸುರಕ್ಷಿತ ಕರ್ನಾಟಕದಲ್ಲಿ ಜನರು ಆರಾಮಾಗಿ ನೆಮ್ಮದಿಯಾಗಿ ಯಾವುದೇ ಭಯಭೀತ ಇಲ್ಲದೆ ಬದುಕಬೇಕು ಅಂತ ಹೇಳಿದ್ರೆ ಕಾನೂನಿನ ಜೊತೆಗೆ ಅನೇಕ ಯೋಜನೆಗಳು ಕಾರ್ಯಕ್ರಮಗಳು ಕೂಡ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇದೇ ರೀತಿಯಲ್ಲಿ ಬಲಿಷ್ಠ ಗೃಹ ಇಲಾಖೆ ಇದ್ದಾಗ, ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದಾಗ ಇವೆಲ್ಲವೂ ಕೂಡ ನೆರವೇರುತ್ತೆ. ಆ ನಿಟ್ಟಿನಲ್ಲಿ ಗೃಹ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಇತ್ತೀಚಿನ ಪ್ರಮುಖ ಒಂದು ಯೋಜನೆ ಅಂತ ಹೇಳಿದ್ರೆ ಮನೆ ಮನೆಗೆ ಪೊಲೀಸ್ ಅನ್ನುವಂಥದ್ದು, ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆ ಆಗಿರ್ಬೋದು, ಸೈಬರ್ ಕ್ರೈಮ್ ವಿಚಾರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳಾಗಿರ್ಬೋದು, ಕೋಮು ಸಾಮರಸ್ಯವನ್ನ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯ ಗಲಭೆಗಳು ಆಗದ ನಿಟ್ಟಿನಲ್ಲಿ ಅನೇಕ ಕಾರ್ಯಗಳನ್ನು ಈಗಾಗಲೇ ಯೋಜನೆಗಳನ್ನು ಮಾಡಲಾಗಿದೆ. ಅದೆಲ್ಲವೂ ಕೂಡ ಶ್ಲಾಘನೀಯ ಅಂತ ಹೇಳ್ತಾ, ಹಾಗಾದ್ರೆ ಸುರಕ್ಷಿತ ಕರ್ನಾಟಕ ಹೇಗಿರಬೇಕು, ಏನೆಲ್ಲ ಯೋಜನೆಗಳು ಆಗಬೇಕು ಅನ್ನೋದ್ರ ಬಗ್ಗೆ ಸಂವಾದ ಮಾಡೋದಕ್ಕೆ ನಾನು ನನ್ನ ಕಲೀಗ್ ಪೃಥ್ವಿರಾಜ್ ಹಾರ್ನಹಳ್ಳಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಸಂವಾದದಲ್ಲಿ ಪಾಲ್ಗೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರನ್ನ ತಿಮ್ಮೇಗೌಡರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ಎರಡನೇ ಸಂವಾದ, ಸುರಕ್ಷಿತ ಕರ್ನಾಟಕ. ನಮಸ್ಕಾರ ಎಲ್ರಿಗೂ. ಯಾವುದೇ ರಾಜ್ಯಕ್ಕಾದರೂ ಕೂಡ ಅಷ್ಟೇ ಆ ರಾಜ್ಯದ ಭದ್ರತೆ, ಜನರ ಸುರಕ್ಷತೆ, ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ. ಅದೇ ರೀತಿಯಾಗಿ ಅತ್ಯಾಚಾರ ಪ್ರಕರಣ, ಡ್ರಗ್ಸ್ ದಂಧೆ ವಿಚಾರ ಆಗಿರ್ಬೋದು, ಕ್ರೈಮ್ ಪ್ರಕರಣಗಳೇ ಆಗಿರ್ಬೋದು, ಸೈಬರ್ ಕ್ರೈಮ್ ಆಗಿರ್ಬೋದು, ಕೋಮು ಸಂಘರ್ಷ, ಇವೆಲ್ಲವೂ ಕೂಡ ತುಂಬ ಚಾಲೆಂಜಸ್ ಆಗಿರುತ್ತೆ. ಪ್ರತಿಯೊಂದು ಸರ್ಕಾರನೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದ್ದಿನ ಕಣ್ಣಿಟ್ಟಿರ್ತವೆ. ಇದರ ಬಗ್ಗೆನೇ ಮಾತಾಡಲಿಕ್ಕೆ ಇವತ್ತು ನ್ಯೂಸ್ 18 ಕನ್ನಡ ಸುರಕ್ಷಿತ ಕರ್ನಾಟಕ ಅನ್ನುವಂಥ ವಿಶೇಷ ಸಂವಾದವನ್ನು ಆಯೋಜನೆ ಮಾಡಿದೆ. ಈ ವಿಶೇಷ ಸಂವಾದದಲ್ಲಿ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜ್ಯದ ಅತ್ಯಂತ ಹಿರಿಯ, ಅನುಭವಿ, ಪ್ರಭಾವಿ, ಹಾಗೆ ಒಂಥರ ಹೀಟರ್ ಸೀಟ್ ಅಂತಲೇ ಕರೀತಾರಲ್ಲ, ಗೃಹ ಸಚಿವ ಸ್ಥಾನ, ಆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ನಮಸ್ಕಾರ ಸರ್. ಇಲ್ಲಿ ಪ್ರಮುಖವಾಗಿ ಸುರಕ್ಷಿತ ಕರ್ನಾಟಕ, ಇವತ್ತು ನಮ್ಮ ಈ ಸಂವಾದದ ಅಜೆಂಡಾ ರಾಜ್ಯದ ಜನ ನೀವು ಅಧಿಕಾರಕ್ಕೆ ಬಂದಾಗಿನಿಂದ ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಭರವಸೆಯನ್ನು ಮೂಡಿಸುವಂಥ ಕೆಲಸ ಆಗ್ತಾ ಇದೆ ಅಂತ. ನಾವು ಮೊದಲನೇದಾಗಿ ನಾನು ನ್ಯೂಸ್ 18ಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವ್ರು ಮಾತನಾಡುವಾಗ ಹೇಳಿದರು, ನಮ್ಮ ಪಕ್ಷದ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ಬರೀತಕ್ಕಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದರು ನಮ್ಮ ಪಕ್ಷದವರು. ಆ ಸಂದರ್ಭದಲ್ಲಿ ಮೊದಲನೇದಾಗಿ ನಮಗೆಲ್ಲರಿಗೂ ಕೂಡ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಬಂದಂಥದ್ದು ಕರ್ನಾಟಕವನ್ನು ಒಂದು ಶಾಂತಿಯ ತೋಟವನ್ನು ಮಾಡಬೇಕು, ಏನು ಕುವೆಂಪು ಅವರವರ ಆಸೆ ಇತ್ತು. ಆ ದೃಷ್ಟಿಯಲ್ಲಿ ನಾವು ಹೋಗಬೇಕು ಅನ್ನುವಂಥ ಒಂದು ಕ್ಯಾಪ್ಷನ್ ಮಾಡಿದ್ವಿ. ನಾವು ನಮ್ಮ ಪ್ರಣಾಳಿಕೆಯ ಮುಖಪುಟದಲ್ಲೇ ನಾವು ಹಾಕಿದ್ವಿ, ಕರ್ನಾಟಕವನ್ನು ಶಾಂತಿಯ ತೋಟವನ್ನಾಗಿ ಮಾಡಬೇಕು ಅಂತೇಳಿ. ಅಂದರೆ ಅದರ ಅರ್ಥ ಸುರಕ್ಷಿತವಾಗಿ ಇರಬೇಕು ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿದೆ, ಕರ್ನಾಟಕ ಈಸ್ ಒನ್ ಆಫ್ ದಿ ಪ್ರೋಗ್ರೆಸಿವ್ ಸ್ಟೇಟ್ಸ್. ಇಡೀ ದೇಶದಲ್ಲಿ ಅದು ಬಂಡವಾಳ ಹೂಡಿಕೆ ಇರ್ಬೋದು, ಶಿಕ್ಷಣ ಇರ್ಬೋದು, ಅಥವಾ ನಮ್ಮ ದಿನನಿತ್ಯದ ಜೀವನ ಇರ್ಬೋದು, ಅದು ಶಾಂತಿಯಿಂದ ಇರಬೇಕು ಅಂತ. ಬಹಳಷ್ಟು ಸಂದರ್ಭದಲ್ಲಿ ಈ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥವ್ರು ಯಾರು ಕೈಗಾರಿಕೋದ್ಯಮಿಗಳಿದ್ದಾರೆ, ಅವರು ಬಂಡವಾಳ ಹೂಡಿಕೆ ಮಾಡುವಂಥ ಪ್ರದೇಶಗಳನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ ಇರುತ್ತೆ. ಅದರಲ್ಲಿ ಒಂದು ಮೇಜರ್ ಪ್ಯಾರಾಮೀಟರ್ಸ್ ಏನಪ್ಪ ಅಂತ ಹೇಳಿದರೆ, ಆ ರಾಜ್ಯ, ಆ ಪ್ರದೇಶ ಶಾಂತಿಯಿಂದ ಇದೆಯಾ, ಯಾವುದೇ ಗಲಾಟೆ ಆಗೋದಿಲ್ವ. ನಾನೊಂದು ಫ್ಯಾಕ್ಟ್ರಿ ಹಾಕಿದರೆ ಆ ಫ್ಯಾಕ್ಟ್ರಿಯಲ್ಲಿ ತೊಂದರೆ ಆದರೆ, ಗಲಾಟೆಗಳಾದರೆ, ಅಥವಾ ಆ ಫ್ಯಾಕ್ಟ್ರಿನ ಮುಚ್ಚುವಂಥ ಸಂದರ್ಭ ಬಂದರೆ ನಾನು ಹೂಡುವಂಥ ಬಂಡವಾಳ ನನಗೆ ವಾಪಸ್ ಬರೋದಿಲ್ಲ ಅನ್ನುವಂಥ ಕಲ್ಪನೆ ಇರುತ್ತೆ. ಹಾಗಾಗಿ ಕರ್ನಾಟಕವನ್ನು ನಾವು ಆ ದೃಷ್ಟಿಯಲ್ಲಿ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಬೇಕು. ಈಗಾಗಲೇ ಇರ್ತಕ್ಕಂಥದ್ದು ಅದನ್ನು ಇನ್ನೂ
ಬಲಿಷ್ಠವಾಗಿ ಮಾಡಿದರೆ ರಾಜ್ಯ ಸುರಕ್ಷಿತವಾಗಿರುತ್ತೆ ಎನ್ನುವಂಥದ್ದು ಒಂದು ಮೇಜರ್ ಕ್ರೈಟೀರಿಯಾ ಅಂಥೇಳಿ ನಾವು ಯೋಚನೆ ಮಾಡಿದೆವು. ಆ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಬರ್ತಾ ಇದೆ. ತಮಗೆ ತಾವು ಸೂಕ್ಷ್ಮವಾಗಿ ಗಮನಿಸಿರ್ತೀರಿ ಮಾಧ್ಯಮದವರು, ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಯಾವುದೇ ಮೇಜರ್ ಇನ್ಸಿಡೆಂಟ್ಸು ಅಂದರೆ ಕಮ್ಯುನಲ್ ಕ್ಲ್ಯಾಶಸ್ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಾಗುವಂಥ ಘಟನೆಗಳನ್ನು ನಾವು ನಿಯಂತ್ರಣದಲ್ಲಿದ್ದೇವೆ, ಸಂಪೂರ್ಣ ತೆಗೆದುಬಿಟ್ಟಿದ್ದೇವೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ನಾನು. ಆದರೆ ನಿಯಂತ್ರಣದಲ್ಲಿ ಇಟ್ಟಿದ್ದೇವೆ ಅನ್ನೋದೇ ನಮಗೆ ಸಮಾಧಾನವನ್ನು ತರ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಪೊಲೀಸ್ ಇಲಾಖೆ ಭಾಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ನನಗೆ ಅನಿಸುತ್ತೆ. ಇತ್ತೀಚೆಗೆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಂತ ಹೇಳಿ ಒಂದು ವರದಿ ಬಂತು 25ರಲ್ಲಿ. ಆ ವರದಿಯ ಪ್ರಕಾರ ಕರ್ನಾಟಕ ಪೊಲೀಸ್ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದಿ ಕಂಟ್ರಿ. ಇದು ಬರೀ ನಾವ್ಯಾರೋ ಮ್ಯಾನಿಪ್ಯುಲೇಟ್ ಮಾಡಿ ಡೇಟಾ ಹೇಳ್ಕೊಂಡು ಮಾಡಿರೋವಂಥದ್ದಲ್ಲ. ಎಲ್ಲ ರಾಜ್ಯಗಳನ್ನು ಕೂಡ ಅವರು ಅವರದೇ ಆದಂಥ ಪ್ಯಾರಾಮೀಟರ್ಸ್ನಲ್ಲಿ ಅಸೆಸ್ ಮಾಡಿದ್ದಾರೆ. ಆ ಅಸೆಸ್ ಮಾಡಿದ ಮೇಲೆ ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್ ಅಂದಾಗ ನಮಗೆ ಒಬ್ಬ ಗೃಹ ಸಚಿವನಾಗಿ ನನಗೆ ಸಮಾಧಾನ ತರ್ತಕ್ಕಂಥದ್ದು, ಹೌದಪ್ಪ ನಮ್ಮ ರಾಜ್ಯದಲ್ಲಿ ಶಾಂತಿಯಿಂದ ಜನ ಇದ್ದಾರೆ. ಘಟನೆಗಳಾಗುತ್ತೆ, ಘಟನೆ ಆಗೋದೇ ಇಲ್ಲ, ಆಗಲೇ ಇಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ನಾನು. ಆದರೆ ಎಷ್ಟರ ಮಟ್ಟಿಗೆ ರಾಜ್ಯ ಶಾಂತಿಯಿಂದ ಇದೆ ಅನ್ನೋದು ಭಾಳ ಮುಖ್ಯ. ಆ ದೃಷ್ಟಿಯಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1. ನೀವು ಹೇಳ್ತಾ ಇದ್ರಿ ಕಮ್ಯುನಲ್ ಅಂದರೆ ಕೋಮು ಸಂಘರ್ಷ ವಿಚಾರ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇದೆ ಅಂತ. ಆ್ಯಂಟಿ ನಕ್ಸಲ್ ಫೋರ್ಸ್ ರೀತಿಯಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ತಂದಿರುವಂಥದ್ದು, ಅದು ಪ್ರಮುಖವಾಗಿ ಕರಾವಳಿ ಭಾಗದ ಜಿಲ್ಲೆಗಳಿಗೆ. ಅದನ್ನು ಅಲ್ಲಿ ಕಮ್ಮಿ ಆಯಿತು, ಈಗ ಬೇರೆ ಕಡೆನೂ ಕೂಡ ಎಕ್ಸ್ಟೆಂಡ್ ಮಾಡಬೇಕಾದಂಥ ಅನಿವಾರ್ಯತೆ ಬರ್ತಾ ಇದೆಯಾ ಅಂತ, ಬಿಕಾಸ್ ಅಲ್ಲೂ ಕೂಡ ಈಗ ಶುರುವಾಗ್ತಾ ಇದೆಯಲ್ಲ ಅದಕ್ಕೆ. ಇಲ್ಲ, 1-2 ಘಟನೆಗಳು ಆದಾಗ ಅಂಥ ಅವಶ್ಯಕತೆ ಇರೋಲ್ಲ, ನಮ್ಮ ರೆಗ್ಯುಲರ್ ಪೊಲೀಸ್ನವರು ಹ್ಯಾಂಡಲ್ ಮಾಡ್ತಾರೆ. ಕರಾವಳಿ ಪ್ರದೇಶದಲ್ಲಿ ದಿನನಿತ್ಯ ಅದನ್ನು ನೋಡ್ತಾ ಇದ್ದೋ ನಾವು, ವರ್ಷಗಟ್ಟಲು ನೋಡ್ತಾ ಇದ್ದು. ನಾನು ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷನಾಗಿ ಪ್ರಣಾಳಿಕೆ ಬರೆಯುವಾಗ ಪ್ರತಿ ಜಿಲ್ಲೆಗೆ ಭೇಟಿ ಕೊಟ್ಟೆ ನಾನು. ಅಲ್ಲಿನ ಸಮಸ್ಯೆಗಳೇನು, ಯಾವ ವಿಷಯವನ್ನು ನಾವು ಪ್ರಾಮುಖ್ಯತೆಯಿಂದ ನೋಡಬೇಕು ಆ ಜಿಲ್ಲೆಗೆ ಅಂತೇಳಿ ಹೋಗುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿರ್ಬೋದು, ಉಡುಪಿಯಲ್ಲಿರ್ಬೋದು ನಾನು ಹೋದಾಗ ನನಗೆ ಭಾಳ ಜನರನ್ನು ಭೇಟಿ ಮಾಡಿದೆ. ನಾನು ಇಂಡಸ್ಟ್ರಿಯಲಿಸ್ಟನ್ನು ಭೇಟಿ ಮಾಡಿದೆ, ಶಿಕ್ಷಣ ತಜ್ಞರನ್ನು ಭೇಟಿ ಮಾಡಿದೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸೋರನ್ನು ಭೇಟಿ ಮಾಡಿದೆ, ಲಾಯರ್ಸ್, ಡಾಕ್ಟರ್ಸ್, ಇವ್ರನ್ನೆಲ್ಲ ಭೇಟಿ ಮಾಡುವಾಗ ಅವರು ಒಂದು ಮಾತು ಹೇಳಿದರು, ನೋಡಿ ನಮ್ಮ ಮಕ್ಕಳು ಇವತ್ತು ಇಷ್ಟೊಂದು ವಿದ್ಯಾಸಂಸ್ಥೆಗಳು ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಎಲ್ಲ ಈ ಭಾಗದಲ್ಲಿದೆ, ಆದರೆ ನಮ್ಮ ಮಕ್ಕಳನ್ನು ನಾವು ಬೆಂಗಳೂರಿಗೆ, ಮೈಸೂರಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸುವಂಥ ಪರಿಸ್ಥಿತಿ ಬಂದಿದೆ. ಕಾರಣ ಏನು ಅಂತ ಹೇಳಿದರೆ, ಆ ಮಕ್ಕಳು ಶಾಂತಿಯಿಂದ ಕಾಲೇಜಿಗೆ ಹೋಗಿ ಅಥವಾ ಶಾಲೆಗೆ ಹೋಗಿ ವಾಪಸ್ ಬರ್ತಾರೆ, ಸಂತೋಷದಿಂದ ಅವರು ವಾಪಸ್ ಬರ್ತಾರೆ ಹಾಗೆ ಅಂತೇಳಿ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅದು ಹಾಳಾಗಿದೆ, ಶಾಂತಿ ಹಾಳಾಗಿದೆ. ಸಮಾಜದಲ್ಲಿ ಭಾಳ ವ್ಯತ್ಯಾಸಗಳು ಸಮುದಾಯದಲ್ಲಿ ಬಂದುಬಿಟ್ಟಿದ್ದಾವೆ. ಹಾಗಾಗಿ ಏನಾದರೂ ಮಾಡಬೇಕು ನೀವು ಅಂತ ಹೇಳಿದರು. ನಾನು ಅದನ್ನು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ಪ್ರಯಾರಿಟಿ ಮೇಲೆ ಸೇರಿದ್ವಿ. ಅದು ನೋಡಿದಾಗ ನಮ್ಮ ಸರ್ಕಾರ ಬಂದ ಮೇಲೂ ಕೂಡ 4-5 ಮರ್ಡರ್ಸ್ ಆಯಿತು. ಆ ಮರ್ಡರ್ಸ್ಗಳ ಹಿನ್ನೆಲೆಯನ್ನು ನಾವು ಅಧ್ಯಯನ ಮಾಡಿದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಆ ಕೋಮುವಾದದ ವಿಚಾರಗಳು ಅಲ್ಲಿ ಬರ್ತಾಯಿತ್ತು. ಹಾಗಾಗಿ ನಾನು ಅವತ್ತು ಹೋದಂಥ ಸಂದರ್ಭದಲ್ಲಿ ನಾನು ಅಲ್ಲೇ ಅನೌನ್ಸ್ ಮಾಡಿದೆ, ನಾವೊಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಮಾಡ್ತೇವೆ. ಇದಕ್ಕಾಗಿ ಈ 3 ಜಿಲ್ಲೆಗಳು, ಶಿವಮೊಗ್ಗ ಮತ್ತು ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಅದು ನಮಗೆ ಇವತ್ತು ಅದರ ಫಲ ಸಿಗ್ತಾ ಇದೆ ಅಂಥೇಳಿ ನನಗನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಯಾವುದೋ ಕಾರಣಕ್ಕೂ ಆಗಿರ್ಬೋದು 1-2 ಮರ್ಡರ್ಸು, ಆದರೆ ಈ ಕಮ್ಯುನಲ್ ಕ್ಲ್ಯಾಶಸ್ ಆಗುವಂಥ ದೃಷ್ಟಿಯಲ್ಲಿ ಆಗಲಿಲ್ಲ ಅನ್ನುವಂಥದ್ದು ಸಮಾಧಾನ ತರ್ತಾ ಇದೆ. ಅದನ್ನು ಇನ್ನೂ ಹೆಚ್ಚು ನಾವು ಪರಿಣಾಮಕಾರಿಯಾಗಿ ಮಾಡ್ತಕ್ಕಂಥ ಕ್ರಮವನ್ನು ತಗೊಳ್ತೇವೆ. ನಾವು ಹೇಳಿದ್ದು ಬೇರೆ ಜಿಲ್ಲೆಗಳಿಗೂ ಅದು ಅನ್ವಯ ಆಗ್ಬೋದಾ ಅಂತ. ಆದರೆ ಅಂಥ
ಒಂದು ಘಟನೆಗೋಸ್ಕರ ನಾವು ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡೋದಿಲ್ಲ. ಆದರೆ ನಮಗೆ ಅಧ್ಯಯನ ಮಾಡಿ ಪದೇ ಪದೇ ಅದು ಆಗ್ತಾ ಇದೆ, ಅದರ ಹಿನ್ನೆಲೆ ಏನಿದೆ, ಯಾರಾದರೂ ಇದನ್ನು ಪ್ರಚೋದನೆ ಮಾಡ್ತಾರಾ, ಯಾತಕ್ಕೆ ಮಾಡ್ತಾರೆ, ಇದನ್ನೆಲ್ಲ ಅಧ್ಯಯನ ಮಾಡಿ ಆನಂತರ ಕ್ರಮ ತಗೊಳ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಅಗತ್ಯ ಇಲ್ಲ ಅಂಥೇಳಿ ನನಗನ್ಸುತ್ತೆ. ಮೋಸ್ಟ್ಲಿ ಇದು ಇಂಪ್ಲಿಮೆಂಟ್ಸು ಅಥವಾ ಇಂಪ್ಯಾಕ್ಟ್ ಅಂತ ನೋಡೋದಾದರೆ ಮೋಸ್ಟ್ ಪ್ರಾಬಬ್ಲಿ ನಮ್ಮ ರಾಜ್ಯದಲ್ಲಿ ವಾಯು ಸಾರಿಗೆ, ಜಲ ಸಾರಿಗೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ರೈಲ್ವೆ ಸಾರಿಗೆ ಇದೆಲ್ಲದೂ ಕೂಡ ಇರುವಂಥ ಏಕೈಕ ಜಿಲ್ಲೆ ಅಂತ ಹೇಳಿದ್ರೆ ಅದು ಮಂಗಳೂರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ನೀವು ಆ್ಯಂಟಿ ಕ್ರಿಮಿನಲ್ ವಿಂಗ್ ಮಾಡಿರುವಂಥದ್ದು ಏನಿದೆ, ಫೋರ್ಸ್ ಇದೆ, ಅದು ನೆಕ್ಸ್ಟ್ ಇಂಪ್ಯಾಕ್ಟ್ಸ್ ಅಂತ ನೋಡಿದ್ರೆ ಇನ್ವೆಸ್ಟ್ಮೆಂಟ್ಸ್ ಅದೆಲ್ಲ ಬರ್ಬೋದೇನೋ ಅಂತ. ಅಲ್ಲ, ನಮಗೆ ಈಗ ಒಂದು ದೃಷ್ಟಿಯಲ್ಲಿ ನೋಡೋದಾದರೆ ಮಂಗಳೂರಿಗೆ ಬೆಂಗಳೂರನ್ನು ಬಿಟ್ಟರೆ ಮಂಗಳೂರು ಅನ್ನುವಂಥ ರೀತಿಯಲ್ಲಿ ಆಗ್ತಾಯಿದೆ. ಯಾಕೆಂದರೆ ನಾವು GST ಕಾಂಟ್ರಿಬ್ಯೂಷನ್ ನೋಡಿದ್ರೆ 6% ಆಫ್ ದಿ GST ಆಫ್ ಕರ್ನಾಟಕ ಈಸ್ ಕಮಿಂಗ್ ಫ್ರಮ್ ಮ್ಯಾಂಗ್ಳೂರು. ಸೊ ಬೆಂಗಳೂರಿಗೆ ಆಲ್ಟರ್ನೇಟಿವ್ ಅಂತ ಹೇಳೋದಿಲ್ಲ, ಅಥವಾ ಅಡಿಷನಲ್ ಆಗಿ ಬೆಂಗಳೂರನ್ನ ಬಿಟ್ಟರೆ ಮಂಗಳೂರು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ತಾವು ಹೇಳಿದಾಗೆ ಅಲ್ಲಿ ಪೋರ್ಟ್ ಇದೆ, ಏರು ಕನೆಕ್ಟಿವಿಟಿ ಇದೆ, ಆಮೇಲೆ ಜನ ಕೂಡ ವಿದ್ಯಾವಂತರು, ಮೊದಲಿಂದನೂ ಕೂಡ ಮಂಗಳೂರಿನವರು ಬುದ್ಧಿವಂತರು ಅಂತ ನಾವೆಲ್ಲ ಹೇಳ್ತಾ ಇದ್ದೀವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಹಾಗೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಆ ರೀತಿ ಆ ವಾತಾವರಣ ಕೂಡ ಆಗಿದೆ. ಇತ್ತೀಚೆಗೆ ಕೆಲವು 10, 15, 20 ವರ್ಷದಿಂದ ಆಗೋದನ್ನು ಬಿಟ್ಟರೆ ಮೊದಲೆಲ್ಲ ನೋಡಿದರೆ ನಮಗೆ ಮಂಗಳೂರು ಭಾಳ ಉತ್ತಮವಾಗಿ ಕಾಣಿಸ್ತಕ್ಕಂಥ ಜಿಲ್ಲೆ. ಈಗ ಮತ್ತೆ ಅದು ಮರಳಿ ಬರಬೇಕು ಅನ್ನುವಂಥದ್ದು ನಮಗೆ, ಅದು ಬಂಡವಾಳ ಕೂಡ ಖಂಡಿತವಾಗಿ ಬರುತ್ತೆ. ಸರ್, ಇದು ದೇಶದಲ್ಲೇ ಮೊದಲ ಬಾರಿಗೆ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಅಭಿಯಾನವನ್ನು ಮಾಡ್ತಾ ಇದ್ದೀರಾ, ಯೋಜನೆಯನ್ನು ತಂದಿದ್ದೀರಾ. ಇದು ಜನಸ್ನೇಹಿ ಪೊಲೀಸ್ ಮಾಡುವಂಥ ಉದ್ದೇಶ, ಅದರ ಜೊತೆಗೆ ಲಾಭ ಏನು ಅಂತ? ನಾನು ಇದು ಸಂಪೂರ್ಣವಾಗಿ ನಾನೇ ಇದನ್ನು ಯೋಚನೆ ಮಾಡಿದೆ. ನಾನು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡುವಾಗ ಮನೆ ಮನೆಗೆ ಕಾಂಗ್ರೆಸ್ ಅಂತ ಹೇಳಿ ಮಾಡಿದ್ದೆ. ನಾನು ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಕಾರ್ಯಕರ್ತರು ಭೇಟಿ ಕೊಟ್ಟು ಆ ಮನೆಯಲ್ಲಿರ್ತಕ್ಕಂಥವರ ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತಾಯಿದ್ರು. ಅದರ ಆಧಾರದ ಮೇಲೆ ನಾವು ನಮ್ಮ ರಾಜಕೀಯದ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ತಾಯಿದ್ದು. ಎಲ್ಲೋ ಒಂದು ಕಡೆ ನನಗೆ ಅನಿಸಿದ್ದು, ಭಾಳ ಜನ ಮನೆಗಳಲ್ಲಿ ಅವರಿಗೆ ತೊಂದರೆಗಳಾಗಿರುತ್ತೆ, ಡೊಮೆಸ್ಟಿಕ್ ಇಶ್ಯೂಸ್ಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆಗಳಾಗಿರುತ್ತೆ. ಅದನ್ನು ಯಾರ ಹತ್ರ ಹೇಳ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಕಲ್ಪನೆ ಇದೆ, ಪೊಲೀಸ್ ಸ್ಟೇಷನ್ನಿಗೆ ಹೋದರೆ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ, ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಅಂದರೆ ಒಂಥರ ಜನನೂ ನೋಡೋದು ಬೇರೆ ಥರ ನೋಡ್ತಾರೆ. ಹಾಗಾಗಿ ನಾವೇ ಅವ್ರ ಮನೆಗೆ ಹೋದರೆ ಹೇಗಾಗ್ಬೋದು ಅಂಥೇಳಿ ನಾನು ಹೇಳಿದೆ, ನಾವು ನೋಡಪ್ಪ, ನಾವೇ ಹೋಗೋಣ ಅವ್ರ ಮನೆಗೆ. ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಸಮಸ್ಯೆ ಇಲ್ಲ ಅಂತ ಇಟ್ಕೊಳ್ಳಿ, ಎಲ್ಲರ ಮನೇಲೂ ಸಮಸ್ಯೆ ಇರಬೇಕು ಅಂತೇನಿಲ್ಲ. ಇದ್ದವರು ಹೇಳ್ತಾರೆ. ಮನೆಯಲ್ಲಿರೋ ಒಬ್ಬ ಗೃಹಿಣಿ ಮಹಿಳೆ ತಾನು ಒಬ್ಬಳೇ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಕಷ್ಟ ಆಗ್ತದೆ. ಆದರೆ ಯಾರಾದರೂ ಒಬ್ಬ ಮಹಿಳಾ ಪೊಲೀಸಲ್ಲಿ ಹೋದಾಗ ತನ್ನ ಕಷ್ಟ ಹೇಳ್ಕೊಳ್ಬೋದು. ಅದಕ್ಕಾಗಿ ನಾವು ಮನೆಗೆ ನಾವೇ ಹೋಗೋಣ ಅಂಥೇಳಿ ಈ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದೇವೆ. ಇದರಲ್ಲಿ ಮತ್ತೊಂದು ನಮಗೆ ಮಾಹಿತಿ, ಯಾರು ಆ ಮನೆಯಲ್ಲಿದ್ದಾರೆ, ಅವರು ಒಳ್ಳೆಯವರ ಕೆಟ್ಟವರ, ಅವರ ವೃತ್ತಿ ಏನು, ಯಾರೋ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ಬೆಂಗಳೂರು ಪಟ್ಟಣದಲ್ಲಿ ಅಥವಾ ಬೇರೆ ಬೇರೆ ಪಟ್ಟಣಗಳಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದು ಇರ್ತಾರೆ. ಅವರು ಯಾವುದೇ ಮಾಹಿತಿ ಕೊಡೋದಿಲ್ಲ ನಮಗೆ. ಕಳ್ಳತನ ಆದಾಗ ಅಥವಾ ಬೇರೆ ಬೇರೆ ಅಪರಾಧಗಳಾದಂಥ ಸಂದರ್ಭದಲ್ಲಿ ಅವ್ರು ಯಾರೋ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಆ ಮಾಹಿತಿ ನಮಗೆ ಮೊದಲೇ ಇದ್ದರೆ, ಇಂಥವ್ರಿದ್ದಾರೆ, ಇವ್ರ ಮೇಲೊಂದು ಗುಮಾನಿ ಬರುತ್ತೆ, ಡೌಟ್ ಬರುತ್ತೆ. ಆ ಡೌಟ್ ಬಂದಾಗ ಪೊಲೀಸ್ನವರು ಅವ್ರನ್ನ ವಾಚಲ್ಲಿ ಇಟ್ಕೊಳ್ತಾರೆ. ಹಾಗಾಗಿ ಅದು ಕೂಡ ನಮಗೆ ಸಹಾಯ ಆಗುತ್ತೆ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ. ಭಾಳ ಯಶಸ್ವಿಯಾಗಿದೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಮ್ಮನೆಗೆ ಬಂದಿದ್ರಲ್ಲ ಪೊಲೀಸು, ನಾವು ಅವ್ರ ಹತ್ರ ಎಲ್ಲ ಹೇಳ್ಕೊಂಡಿದ್ದೇವೆ. ಅವರಿಗೆ ಅಲ್ಲಿನ ಸಬ್ ಇನ್ಸ್ಪೆಕ್ಟ್ರು, ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟ್ರು ಅಥವಾ ಅಲ್ಲಿನ SP ಆ ಎಲ್ಲರ ನಂಬರ್ ಕೂಡ ಅವ್ರ ಮನೆ ಮೇಲೆ ಸ್ಟಿಕ್ಕರ್ ಹಾಕಿ ಬರ್ತಾರೆ. ಅವರು ಯಾವ ಸಂದರ್ಭದಲ್ಲೂ ಇಮಿಡಿಯೇಟಾಗಿ ಫೋನ್ ಮಾಡಿ, ಯಾಕೆಂದರೆ ಫೋನ್ ನಂಬರೇ ಇಲ್ಲದೆ ಇದ್ದರೆ ಪೊಲೀಸ್ ಸ್ಟೇಷನ್ದು ಹೇಗೆ
ಅಂಥೇಳಿ ಅದೆಲ್ಲ ಮಾಹಿತಿನೂ ಕೂಡ ನಾವು ಅವ್ರಿಗೆ ಕೊಟ್ಟು ಪೊಲೀಸ್ ಅನ್ನೋ ಬಂದಿರ್ತೀವಿ. ಭಯನೂ ಸ್ವಲ್ಪ ಕಡಿಮೆ ಆಗುತ್ತೆ. ಪೊಲೀಸ್ ಅಂತ ಮೊದಲೇ ಪೊಲೀಸ್ ಅಂದರೆ ಭಯ ಬರೋವಂಥದ್ದು. ಈ ನಾವೆಲ್ಲ ಚಿಕ್ಕನ್ನಲ್ಲಿರುವಾಗ ಪೊಲೀಸ್ ನಮ್ಮೂರಿಗೆ ಬಂದರೆ ಓಡೋಗ್ಬಿಡ್ತಿದ್ದೆವು ನಾವು. ಆ ಭಯ ಹೋಗುತ್ತೆ. ಯೂನಿಫಾರಮ್ ಪೊಲೀಸ್ ಯೂನಿಫಾರಮ್ಮು ಜನ ಮನೆಗೆ ಹೋದಾಗ ಅವರಿಗೆ ಇಷ್ಟೇನಾ, ಇಷ್ಟೇ ಒಳ್ಳೆಯವರಲ್ರಿ, ನಾವೇನೋ ತಿಳ್ಕೊಂಡಿದ್ದು ಅನ್ನೋ ಭಾವನೆ ಬರುತ್ತೆ. ಸರ್, ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ, ಕೊಲೆ ಪ್ರಕರಣ, ದರೋಡೆ ಪ್ರಕರಣ ಎಸ್ಪೆಷಲಿ ತುಂಬ ಕಡೆ ಆಗಿರುವಂಥದ್ದನ್ನೆಲ್ಲ ನೋಡಿದ್ದೀವಿ. ಅದನ್ನೆಲ್ಲ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಹೊಸ ಪ್ಲ್ಯಾನ್ಗಳನ್ನು ಮಾಡಲಾಗ್ತದೆ, ಅರಿವನ್ನು ಮೂಡಿಸುವಂಥ ಕೆಲಸ ಆಗ್ತದೆ ಅಂತ? ನಾವು ಕೊಲೆ ಆಗೋದೇ ಇಲ್ಲ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಕ್ಕೆ ಬರೋದಿಲ್ಲ. ಯಾವುದ್ಯಾವುದೋ ಕಾರಣಕ್ಕಾಗತ್ತೆ. ಡೊಮೆಸ್ಟಿಕ್ ಅಂತ ಆಗಲೇ ಹೇಳಿದೆ ನಾನು. ಗಂಡ ಹೆಂಡ್ತಿನಲ್ಲಿ ಜಗಳ ಆಗುತ್ತೆ, ಅತ್ತೆ ಸೊಸೆ ಜಗಳ ಆಗುತ್ತೆ, ಮಕ್ಕಳು ತಂದೆ ತಾಯಿಗಳನ್ನೇ ಮಕ್ಕಳು ಕೊಂದುಬಿಡ್ತಾರೆ, ಹೆಂಡ್ತಿನ ಕೊಂದುಬಿಡ್ತಾರೆ, ಗಂಡನ ಕೊಂದುಬಿಡ್ತಾರೆ. ಆಮೇಲೆ ಇದೆಲ್ಲ ಮನೆ ಒಳಗಡೆ ನಡೆಯುತ್ತೆ. ನಾವೆಲ್ಲ ಹೊರಗಡೆ ನಡೆದ್ರೆ ರೆಗ್ಯುಲೇಟ್ ಮಾಡ್ಬೋದು ಪೊಲೀಸು, ಆದರೆ ಮನೆ ಒಳಗಡೆ ನಡೆಯೋದನ್ನು ಹೆಂಗೆ ನಿಲ್ಲಿಸ್ತೀರಿ? ಅತ್ಯಾಚಾರ ಆಗುತ್ತೆ. ಇವತ್ತು ಏನಾಗಿದೆ ಅಂದರೆ ಈ ಅತ್ಯಾಚಾರ ಅನ್ನುವಂಥದ್ದು ಒಂದು ಸೋಷಿಯಲ್ ಇಶ್ಯೂ ಆಗಿದೆ, ಸಾಮಾಜಿಕ ಸಮಸ್ಯೆ ಆಗಿಬಿಟ್ಟಿದೆ. ಬೇರೆ ಬೇರೆ ಕಾರಣಕ್ಕೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇದು ಆಗಬಾರ್ದು, ನಿಲ್ಲಿಸಬೇಕು ಅಂದಾಗ ಅನೇಕ ಪ್ರಯತ್ನಗಳು ಆಗಬೇಕಾಗುತ್ತೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರಿಗೆ ಎಜುಕೇಟ್ ಮಾಡ್ತಕ್ಕಂಥದ್ದು, ಸಾಮಾಜಿಕವಾಗಿ ಅವರಿಗೆ ಒಂದಿಷ್ಟು ಬುದ್ಧಿ ಹೇಳ್ತಕ್ಕಂಥದ್ದು, ತಿಳಿ ಹೇಳ್ತಕ್ಕಂಥದ್ದು, ಅವರನ್ನು ಬೇರೆ ಬೇರೆ ಡೈರೆಕ್ಷನ್ಸಿಗೆ ತೊಗೊಂಡು ಹೋಗ್ತಕ್ಕಂಥದ್ದು, ಧಾರ್ಮಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು. ಇದೆಲ್ಲ ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಉದಾಹರಣೆಗೆ ಹೇಳ್ತೀನಿ, ಮೊದಲೆಲ್ಲ ಈ ನಮ್ಮ ಧಾರ್ಮಿಕ ಗುರುಗಳು ಒಂದೊಂದು ವಾರ ಡಿಸ್ಕೋರ್ಸ್ ಮಾಡೋರು. ಒಂದು 10,000 ಜನ ಕೂತ್ಕೊಂಡು ಧರ್ಮದ ವಿಚಾರ ಹೇಳೋರು. ಹೀಗಿರ್ಬೇಕಪ್ಪ, ನೀವು ಹೀಗಿರಬೇಕು, ಜೀವನ ಹಿಂಗಿರಬೇಕು ಅಂತೆಲ್ಲ ಹೇಳೋರು. ಈಗ ಅದೆಲ್ಲ ನಿಂತೋಗಿದೆ. ಈಗೇನಿದ್ರು ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇರ್ಬೋದು. ಆ ಪ್ರಯತ್ನ ಮಾಡದೇ ಹೋದರೆ, ಜನರಿಗೆ ನಾವು ಸರಿಯಾದ ದಾರಿಗೆ ಹೋಗೋದಕ್ಕೆ ಅವಕಾಶಗಳನ್ನು ಮಾಡಿಕೊಡದೆ ಹೋದರೆ ಈ ಘಟನೆಗಳಾಗುತ್ತೆ. ಆದರೆ ನಾವು ನಿಯಂತ್ರಣ ಪೊಲೀಸ್ ರೆಗ್ಯುಲೇಟ್ ಮಾಡೋದಕ್ಕೆ, ಪೊಲೀಸ್ ನಿಯಂತ್ರಣ ಮಾಡೋದಕ್ಕೆ ಅನೇಕ ಕ್ರಮಗಳನ್ನು ನಾವು ತೊಗೊಂಡಿದ್ದೇವೆ ಇತ್ತೀಚೆಗೆ. ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೋದು ನಾನು, ಸ್ಟ್ಯಾಟಿಸ್ಟಿಕ್ಸ್ ಕಡಿಮೆ ಆಗಿದೆ, ಆದರೆ ನಿಂತಿಲ್ಲ. ಇದನ್ನು ಸತತವಾಗಿ ನಾವು ಮಾಡ್ತಾನೆ ಇರಬೇಕು, ಕಂಟಿನ್ಯೂಸ್ ಆಗಿ ಇದನ್ನು ಮಾಡ್ತಾನೆ ಇರಬೇಕು. ಆ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಂದು ಡಿಸ್ಟಿಕ್ನಲ್ಲಿರ್ತಕ್ಕಂಥ SP ಗೆ ನಾವು ಟಾರ್ಗೆಟ್ಗಳು ಕೊಟ್ಟಿದ್ದೇವೆ. ನೋಡಿ, ಏನಾದರೂ ಜಿಲ್ಲೆಯಲ್ಲಿ ಆದರೆ ಅದಕ್ಕೆ ನೀವೇ ಜವಾಬ್ದಾರರಾಗ್ತೀರಿ. ಯು ಆರ್ ಆಲ್ ಟ್ರೈನ್ಡ್ ಪೀಪಲ್, ಡಿಸಿಪ್ಲಿನ್ಡ್ ಪೀಪಲ್. ನೀವು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತೇಳಿ ಪ್ರತಿ ಪೊಲೀಸ್ ಸ್ಟೇಷನಲ್ಲಿರುವ ಇನ್ಸ್ಪೆಕ್ಟರ್ಗೆ ನಾವು ಅವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅದರ ರಿಸಲ್ಟ್ಸ್ ಕೂಡ ಬರ್ತಾ ಇದೆ. ಸರ್, ಸೈಬರ್ ಕ್ರೈಮ್ ಅನ್ನೋದು ಬರೀ ನಮ್ಮ ರಾಜ್ಯಕ್ಕೆ ಅಂತಲ್ಲ, ಇಡೀ ವಿಶ್ವಕ್ಕೆ ಕಾಡ್ತಾ ಇರುವಂಥ ಬಹುದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮನೆ ಒಳಗಡೆ ಇದ್ದಂಥವ್ರು ಏನೋ ಮಾಡಿದ್ರೆ, ಕ್ರೈಮ್ ಮಾಡಿದ್ರೆ ಒಂಥರ, ಮನೆ ಒಳಗಡೆ ಕೂತ್ಕೊಂಡ್ಬಿಟ್ಟು ಕ್ರೈಮ್ ಮಾಡ್ತಾ ಇರುವಂಥದ್ದು ಇದು ಸೈಬರ್ ಅನ್ನೋಂಥದ್ದು. ಯಾವ ರೀತಿ ಅದಕ್ಕೆ ಒಂದು ಬ್ರೇಕ್ ಹಾಕಲಿಕ್ಕೆ, ಹಾಗೆ ಜನರಿಗೂ ಕೂಡ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರಯತ್ನವನ್ನು ಪಡಲಾಗ್ತದೆ ಸರ್ಕಾರದಿಂದ? ಯಾಕೆಂದರೆ ನಾವು ದೊಡ್ಡ ತುಂಬ ಎಜುಕೇಟೆಡ್ಸೇ ಇದರಲ್ಲಿ ಫುಲ್ ಆಗ್ತಿರುವಂಥದ್ದು, ಹಾಗೆ ಡಿಜಿಟಲ್ ಅರೆಸ್ಟ್ ಆಗ್ತಿರುವಂಥದ್ದು ನೋಡ್ತಾ ಇದ್ವಿ. ಸ್ಪೆಷಲಿ ಸುಧಾಮೂರ್ತಿ ಅವರೇ ಆಗಿರ್ಬೋದು, ಮತ್ತು ಒಂದು ಕಡೆ ಉಪೇಂದ್ರ ಅವರಾಗಿರ್ಬೋದು, ಅವರೇ ಬಂದು ಕಂಪ್ಲೇಂಟ್ ಎಲ್ಲ ಮಾಡಿರುವಂಥದ್ದು ನೋಡ್ತಾ ಇದ್ವಿ. ಈ ಸೈಬರ್ ಕ್ರೈಮ್ ಹೇಗೆ ಶುರುವಾಯಿತು ಅಂತೇಳಿದರೆ, ನಾವು ಒಂದು ಕಡೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಮಾಡಿದ್ದೀವಿ, ಭಾಳ ವೇಗವಾಗಿ ಬೆಳೆದು ಹೋಗಿದೆ. ಆ ಟೆಕ್ನಾಲಜಿಯ ಆಫ್ಶೂಟ್ ಇದೆಯಲ್ಲ, ಅದೇ ಈ ಸೈಬರ್ ಕ್ರೈಮ್ ಆಗ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನದಲ್ಲಿ ಭಾಳ ವೇಗವಾಗಿ ಹೆಚ್ಚಾಗಿಬಿಟ್ಟಿದೆ ಸಂಖ್ಯೆಗಳು. ನಿಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ. ಕಳೆದ ವರ್ಷ 22,000 ಕೇಸಸ್ ಆಗಿದೆ. ಈಗ ಡಿಜಿಟಲ್ ಅರೆಸ್ಟ್ ನೀವು ಮೆನ್ಷನ್ ಮಾಡಿದ್ರಿ. ಎಲ್ಲೋ ಅವನು ಈ ದೇಶದಲ್ಲೇ ಇಲ್ಲ. ಡಿಜಿಟಲ್ ಅರೆಸ್ಟ್ ಮೊನ್ನೆ ಅಮೆರಿಕದಲ್ಲಿ ಕೂಡ ಆಯಿತು ಅಂತ ತಾವು ರಿಪೋರ್ಟ್ ಆಗಿತ್ತು ನೋಡಿ. ಅಮೆರಿಕದವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡಿದರು. ಇದಕ್ಕೆ ಟೆಕ್ನಾಲಜಿನೇ ಆನ್ಸರ್. ಇದಕ್ಕೆ ನಾವು ಒಂದು ಸ್ಟ್ರಾಂಗ್ ಸೈಬರ್ ಕ್ರೈಮ್ ಟೀಮನ್ನು ಮಾಡ್ಕೊಂಡಿದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಸೈಬರ್ ಕ್ರೈಮಿಗೆ ಸೆಪರೇಟ್ ಟೀಮ್, ಟ್ರೈನ್ಡ್ ಟೀಮನ್ನು ಹಾಕ್ಕೊಂಡಿದ್ದೀವಿ.
ಅವರೆಲ್ಲ ಕೆಲಸ ಮಾಡ್ತಾರೆ, 24/7 ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಅವ್ರ ಕಣ್ಣು ತಪ್ಪಿಸಿ ಕ್ರೈಮ್ ನಡೀತಾನೆ ಇರುತ್ತೆ, ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೆ ಟೆಕ್ನಾಲಜಿನೇ ಆನ್ಸರು. ಟೆಕ್ನಾಲಜಿಯಿಂದನೇ ಅದಕ್ಕೆ ನಾವು ಉತ್ತರವನ್ನು ಕಂಡುಹಿಡ್ಕೋಬೇಕಾಗಿದೆ. ಆ ಪ್ರಯತ್ನದಲ್ಲಿ ಇದ್ದೇವೆ. ಹಾಗಂತೇಳಿ ನಾವು ಯಾರಿಗೋ ಈಗ ಬ್ಯಾಂಕು ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡ್ತಾರೆ, ನಾವು ಇಮಿಡಿಯೇಟಾಗಿ ಕಂಪ್ಲೇಂಟ್ ಬಂದ ತಕ್ಷಣವೇ ಆ IP ಅಡ್ರೆಸ್ ಹುಡುಕೊಂಡು ನಾವು ಹೋಗ್ತೀವಿ. ಎಲ್ಲಾದರೂ ನಮಗೆ IP ಅಡ್ರೆಸ್ ಸಿಕ್ತು, ನಮ್ಮ ದೇಶದಲ್ಲಿದ್ದರೆ ಇಮಿಡಿಯೇಟಾಗಿ ಟೀಮ್ ಸೆಟಪ್ ಮಾಡಿ ಅಲ್ಲಿಗೆ ಕಳಿಸ್ಬಿಡ್ತೀವಿ, ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಮೊನ್ನೆ ಜಸ್ಟ್ 2 days ಬ್ಯಾಕ್ ಒಂದು ಕೇಸ್ ಆಯಿತು. ನಮ್ಮ ಸ್ನೇಹಿತರೆ ಒಬ್ಬರು ಅವರ ಮನೆಯಲ್ಲಿ ಅವರ ನೋಡಿ ಹ್ಯಾಕ್ ಮಾಡ್ತಾರೆ ಅಂದರೆ ಅವ್ರದ್ದು ಫೋನ್ ಹ್ಯಾಕ್ ಮಾಡಿದರು. ಫೋನ್ ಹ್ಯಾಕ್ ಮಾಡಿದಾಗ ಕಾಂಟ್ಯಾಕ್ಟ್ ಸಿಕ್ತು, 500-1000 ನಂಬರ್ಸ್ ಇರುತ್ತೆ. ಆ 500 ಅಥವಾ 1000ಕ್ಕೂ ಮೆಸೇಜ್ ಹಾಕ್ತಾರೆ. ಈಗ ನಾನು ಸೋನ್ಸೋ ಸೇಮ್ ಪ್ರಿಯಾಂಕಾ ಉಪೇಂದ್ರ ಅವರು ಕೇಸ್, ಅದೇ ಅವರಿಗೆ ಆ ಅಡ್ರೆಸ್ಸಿಗೆ ಮೆಸೇಜ್ ಹಾಕ್ಬಿಡ್ತಾರೆ, ಆ ನಂಬರಿಗೆ. ತುಂಬ ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟಾಗಿ 50,000 ರೂಪಾಯಿ ಕಳಿಸಿ, ಈ ಅಕೌಂಟಿಗೆ ಹಾಕ್ಬಿಡ್ಬೇಕು ಅಂತ ಕೇಳ್ತಾರೆ. ಅವ್ರದ್ದು 500 ಜನ ಇದ್ದರೆ 500 ಜನಕ್ಕೂ ಮೆಸೇಜ್ ಹೋಗಿರುತ್ತೆ. ಅವನ ಅದೃಷ್ಟ ಚೆನ್ನಾಗಿದ್ದರೆ ಒಂದು 10 ಜನ ಆದರೂ ಹಣ ಹಾಕ್ಬಿಡ್ತಾರೆ. ಈ ನನ್ನ ಸ್ನೇಹಿತರನ್ನ ಹೇಳಿದೆ, ಅವರಿಗಾಗಲೇ ನನಗೆ ಫೋನ್ ಮಾಡಿದ್ರು ಅವ್ರು ನೇರವಾಗಿ, ನೋಡಿ ಹಿಂಗಾಗಿದೆ, ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಕ್ಯೂನಲ್ಲಿದ್ದೀರಾ ಅಂತ ಬರ್ತಾ ಇದೆ ಮೆಸೇಜು, ಅದಕ್ಕೆ ನಿಮಗೆ ಫೋನ್ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನನಗೆ ಮಾಡಿದರು. ನಾನು ಇಮಿಡಿಯೇಟಾಗಿ ನಮ್ಮ ಕಮಿಷನರಿಗೆ ಹೇಳಿ, ಆಮೇಲೆ DCP ಸೈಬರ್ ಕ್ರೈಮಿಗೆ ಎಲ್ಲ ಹೇಳಿ ಮಾಡಿದರೆ ಅವರು ಅಷ್ಟೂ ನಂಬರಿಗೆ ಮೆಸೇಜ್ ಹೋಗಿದೆ. ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ, ಏನು ನಿನಗೆ 50,000 ರೂಪಾಯಿ ಕೇಳಿದೆಯಲ್ಲ, ಏನಾಗಿದೆ ನಿನಗೆ ಅಷ್ಟರಲ್ಲಿ ಆಗಲೇ ಒಂದು 4-5 ಜನ ಪಾಪ ಏನೋ ಕಷ್ಟದಲ್ಲಿರ್ಬೋದು ಅಂತ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ಅದನ್ನು ಸ್ಟಾಪ್ ಮಾಡಿದರು. ಆ ಹ್ಯಾಕ್ ಮಾಡಿದವನು ಯಾರು ಅಂತ ಇಮಿಡಿಯೇಟಾಗಿ ಕಂಡಿದ್ದು, ವಿತಿನ್ ಅವರ್ಸ್ IP ಅಡ್ರೆಸ್ ಸಿಕ್ತು. ತಕ್ಷಣ ಸೆಟಪ್ ಮಾಡಿ ಉತ್ತರ ಪ್ರದೇಶದಲ್ಲಿ ಇದ್ದಾನೆ ಅಂತೇಳಿ ಅವ್ರಿಗೆ ಕಳಿಸಿ ಅವನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡು ಬಂದರು. ಆದರೆ ಎಲ್ಲರಿಗೂ ಆ ಥರ ಆಗೋದಿಲ್ಲ, ಸ್ವಲ್ಪ ಸಮಯ ಹಿಡಿಯುತ್ತೆ, IP ಅಡ್ರೆಸ್ ಸಿಕ್ಕೋದಿಲ್ಲ, ಏನೆಲ್ಲ ಪ್ರಾಬ್ಲಮ್ಸ್ ಅವರು ಎಲ್ಲ ಸೇಫ್ಟಿಯಾಗಿ ಮಾಡಿಕೊಂಡೇ ಮಾಡಿರ್ತಾರೆ. ಅದರಿಂದ ಇದರಲ್ಲಿ ನಮಗೆ ಈ ಟೆಕ್ನಾಲಜಿಯಿಂದನೇ ಇದಕ್ಕೆ ನಾವು ಉತ್ತರವನ್ನು ಕಂಡುಹಿಡ್ಕೋಬೇಕು. ಆ ಪ್ರಯತ್ನದಲ್ಲಿ ಕೂಡ ನಾವಿದ್ದೇವೆ. ಯಾವ ರಾಜ್ಯಕ್ಕಾದರೂ ಮಹಿಳೆಯರ ಸುರಕ್ಷತೆ ಅನ್ನುವಂಥದ್ದು ಒನ್ ಆಫ್ ದಿ ಚಾಲೆಂಜ್. ಈಗಲೂ ಕೂಡ 11 ಗಂಟೆಲಿ ಓಡಾಡಬೇಕು ಅಂದರೆ ಭಯದ ವಾತಾವರಣ ಇದೆ. ಎಲ್ಲಿ ಹೋಗ್ತೀವೋ ಬರ್ತೀವೋ ಗೊತ್ತಿಲ್ಲ, ಯಾವಾಗ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಪಬ್ಲಿಕ್ ಪ್ಲೇಸಲ್ಲೂ ಕೂಡ ವುಮೆನ್ ಸೇಫ್ಟಿ ಅನ್ನುವಂಥ ವಿಚಾರದಲ್ಲಿ ಗೃಹ ಇಲಾಖೆ ಏನೆಲ್ಲ ಕ್ರಮ ಕೈಗೊಳ್ತಾ ಇದೆ. ಅದರ ಜೊತೆಗೆ ಆ್ಯಡ್ ಆನ್ ಮಾಡೋದಾದರೆ ಡ್ರಗ್ ವಿಚಾರಕ್ಕೆ ಬರೋದಾದರೆ ನೀವೇ ಹೇಳಿದಿರ 0 ಟಾಲರೆನ್ಸ್ ಪಾಲಿಸಿ ಆ ವಿಚಾರದಲ್ಲಿ ಅಂತ. ಬಟ್ ಇನ್ನೂ ಕೂಡ ಅದು ಅವ್ಯಾಹತವಾಗಿ ನಡೀತಾನೆ ಇದೆ. ಹೇಗೆ ಬ್ರೇಕ್ ಆಗ್ತಿದ್ದೀರಾ ಅಂತ? ಇಲ್ಲ, ಮೊದಲನೇದಾಗಿ ಮಹಿಳಾ ಸುರಕ್ಷತೆ ಬಗ್ಗೆ ಹೇಳ್ತೀನಿ. ತಮಗೆ ಗೊತ್ತಿದೆ, ಡೆಲ್ಲಿನಲ್ಲಿ ಆದಂಥ ಘಟನೆ ನಿರ್ಭಯ ಅನ್ನುವಂಥ ಇನ್ಸಿಡೆಂಟು. ಅದಾದಮೇಲೆ ಕೇಂದ್ರ ಸರ್ಕಾರದ್ದು ನಿರ್ಭಯ ಅಂತಲೇ ಒಂದು ಕಾರ್ಯಕ್ರಮ ಮಾಡಿ ಪ್ರತಿಯೊಂದು ರಾಜ್ಯಕ್ಕೂ ಒಂದಿಷ್ಟು ಹಣ ಕೊಟ್ಟರು, ನಿರ್ಭಯ ಫಂಡ್ ಅಂತ. ನಮ್ಮ ರಾಜ್ಯಕ್ಕೂ ಸುಮಾರು 668 ಕೋಟಿ ರೂಪಾಯಿ ಕೊಟ್ಟಿದ್ದರು. ನಾವು ಅದನ್ನೆಲ್ಲ ಕಳೆದ 5 ವರ್ಷದಿಂದ ಏನೆಲ್ಲ ಕಾರ್ಯಕ್ರಮಗಳು ಅದರಲ್ಲಿ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಬಂದಿದ್ದೇವೆ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಸ್ಪೆಂಡ್ ದಟ್ ಮನಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಬೆಂಗಳೂರು ಸಿಟಿಯಲ್ಲಿ ಸುಮಾರು 5,35,000 CCTV ಕ್ಯಾಮ್ರಾಗಳು ಹಾಕಿದ್ದೀವಿ. ಈಗ ನೀವು ಇಲ್ಲಿ ಯಾವುದಾದ್ರೂ ಒಂದು ಸರ್ಕಲಲ್ಲಿ ನೀವು ನಿಂತ್ಕೊಂಡ್ರೆ ನಿಮ್ಮ ಸಂಪೂರ್ಣ ಚಲನವಲನಗಳನ್ನು ನಮ್ಮ ಕಮಾಂಡ್ ಸೆಂಟರ್ನಲ್ಲಿ ನೋಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದೆ, ಜೊತೆಗೆ ನಮ್ಮ ಕಮಾಂಡ್ ಸೆಂಟರ್ನಲ್ಲಿ ಈ CCTV ಕ್ಯಾಮ್ರಾ ಕನೆಕ್ಟ್ ಆಗಿರುತ್ತೆ. ನಿಮ್ಮ ವಾಚ್ ಕೂಡ ನಾವು ಟೈಮ್ ಎಷ್ಟು ಅಂತ ನೋಡ್ಬೋದು, ಅಷ್ಟು ಹೈ ರೆಸೊಲ್ಯೂಷನ್ ಕ್ಯಾಮ್ರಾ ಹಾಕಿದ್ದಾರೆ. ನಾವು ಇದೆಲ್ಲವನ್ನು ಇಟ್ಕೊಂಡು ಮಹಿಳಾ ಸುರಕ್ಷತೆ ಬಗ್ಗೆ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ, ಈಗ ಪಿಂಕ್ ಹೊಯ್ಸಳ ಮಾಡೋದು, ಅವರು ಮಹಿಳೆಯರ ದೃಷ್ಟಿಕೋನದಿಂದ ಮಾತ್ರ ಆಗಬೇಕು ಅಂತಕ್ಕಂಥದ್ದು. ಚೆನ್ನಮ್ಮ ಫೋರ್ಸ್ ಅಂತ ಅದಕ್ಕೆ ಪ್ರತ್ಯೇಕ ಒಂದು ಪಡೆಯನ್ನು ಮಾಡೋದು. ರಿಲೇಟಿವ್ಲಿ ಇಫ್ ಯು ಕಂಪೇರ್ ಇಟ್ ಟು ಅನದರ್ ಸ್ಟೇಟ್ ಆರ್ ಅನದರ್ ಬಿಗ್ ಸಿಟಿ, ಬ್ಯಾಂಗ್ಳೂರು ಸಿಟಿ ಈಸ್ ಮಚ್ ಬೆಟರ್. ಆದರೆ ಇನ್ನೂ ಸತತವಾಗಿರಬೇಕು, 24 ಗಂಟೆ ನಾವು ವಾಚ್ ಮಾಡಬೇಕು. ಈಗೇನಾಗುತ್ತೆ, ಕೆಲಸಕ್ಕೆ ಹೋಗಿರ್ತಾರೆ, IT ಕಂಪನಿ ಕೆಲಸಕ್ಕೆ ಹೋಗಿರ್ತಾರೆ, 12 ಗಂಟೆ ರಾತ್ರಿನಲ್ಲಿ ಅವ್ರದ್ದು ಡ್ಯೂಟಿ ಮುಗಿಯುತ್ತೆ, ಬರ್ತಾರೆ, ಇಲ್ಲಿಂದ ಅಲ್ಲಿ ಇಳಿದು
ಮನೆವರೆಗೂ ನಡ್ಕೊಂಡು ಹೋಗುವಷ್ಟರಲ್ಲೇ ಅವರಿಗೆ ಯಾರೋ ಅಟ್ಯಾಕ್ ಮಾಡ್ತಾರೆ, ಏನೋ ಆಗುತ್ತೆ. ಆ ರೀತಿ ಆಗದಾಗೆ ನಾವು ಮಾನಿಟ್ರ್ ಮಾಡೋದಕ್ಕೆ ಮಾಡ್ತಾಯಿದ್ದೇವೆ. ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗ್ತದೆ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸುರಕ್ಷಿತವಾಗಿದೆ ಅಂತೇಳಿ ನನಗನ್ಸುತ್ತೆ. ಡ್ರಗ್ ವಿಚಾರ ಇದು ಹೊಸದೇನಲ್ಲ. ನಾವೆಲ್ಲ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಆಗಿರುವಾಗ ಯಾರೋ ವಿದ್ಯಾರ್ಥಿಗಳು ಬಂದು ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರು ಅಂತಂದರೆ, ಯಾಕೆ ಹಿಡ್ಕೊಂಡು ಹೋದ್ರು ಅಂದರೆ, ಅವನೇನೋ ಸಿಗರೇಟ್ ಸೇದ್ತಾ ಇದ್ನ, ನಮಗೆ ಡ್ರಗ್ ಅಂತ ಗೊತ್ತಿರ್ತಿರಲಿಲ್ಲ, ಸಿಗರೇಟ್ ಸೇದ್ತಾ ಇದ್ನಂತೆ ಹಿಡ್ಕೊಂಡು ಹೋದ್ರಂತೆ ಅಂತ. ಯಾವ ಸಿಗರೇಟ್ ಸೇದ್ತಾ ಇದ್ದ ಗೊತ್ತಿಲ್ಲ, ಆ ಸಿಗರೇಟ್ನೊಳಗಡೆ ಏನು ಹಾಕ್ಕೊಂಡು ಸೇದ್ತಾ ಇದ್ನಂತೆ ಅಂತ. ಇದು ಇತ್ತೀಚಿನ ದಿನದಲ್ಲಿ ಬಹಳ ಜಾಸ್ತಿ ಆಗಿದೆ, ಆಲ್ ಓವರ್ ದಿ ವರ್ಲ್ಡ್. ಇಟ್ಸ್ ಜಸ್ಟ್ ನಾಟ್ ಇನ್ ಇಂಡಿಯಾ ಅಲೋನ್ ಆರ್ ಬ್ಯಾಂಗ್ಳೂರ್ ಅಲೋನ್. ನಾವು ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಸ್ಟೇಟ್ಮೆಂಟೇ ಮಾಡಿಸಿದೆ ನಾನು, ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ನೀವು. ಅವರು ಸದನದಲ್ಲಿ ಹೇಳಿದರು. ಅದಾದ ಮೇಲೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಾವು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಮಾನಿಟ್ರ್ ಮಾಡೋದು, ಯಾರು ಪೆಡ್ಲರ್ಸ್ ಇದ್ದಾರೆ, ಡ್ರಗ್ಸ್ ತಗೊಂಡು ಬಂದು ಮಾರ್ತಾರೆ, ಮತ್ತು ಉಪಯೋಗ ಮಾಡೋರಿಗೆ ಇನ್ನು ಹೆಚ್ಚಾಗಿ ನಮಗೆ ಪೆಡ್ಲರ್ಸ್ ಭಾಳ ಮುಖ್ಯ. ಬ್ಯಾಂಗ್ಳೂರು ಸಿಟಿ ಅಲೋನ್ ನಿಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ, ಕಳೆದ 2 ವರ್ಷದಲ್ಲಿ 200 ಕೋಟಿ ರೂಪಾಯಿಗೂ ಹೆಚ್ಚು ಡ್ರಗ್ಸನ್ನು ಹಿಡ್ದಿದ್ದೇವೆ. ಅದು MDMA ಇರ್ಬೋದು, ಗಾಂಜಾ ಇರ್ಬೋದು, ಈಗ ಹೈಡ್ರೋ ಗಾಂಜಾ ಇರ್ಬೋದು, ಈ ಥರದ್ದೆಲ್ಲ ಬೇರೆ ಬೇರೆ ಸ್ಪೆಸಿಫಿಕೇಷನ್ಸ್ದು ಬರುತ್ತೆ. ಒಂದೊಂದು ಎಷ್ಟರ ಮಟ್ಟಿಗೆ ಅಂದರೆ ನಾವು ಹಿಡಿತಾನೇ ಇದ್ದೀವಿ, ಅದು ಬರ್ತಾನೇ ಇದೆ. ಪ್ರತಿನಿತ್ಯ ಎವ್ರಿ ಡೇ ಆ್ಯನ್ ಆ್ಯಾವ್ರೇಜ್ ಕನಿಷ್ಠ ಅಂತಂದರೆ ಒಂದು 4-5 ಕೋಟಿ ರೂಪಾಯಿ ಡ್ರಗ್ ಎವ್ರಿ ಡೇ ಹಿಡಿತಾ ಇದ್ದೀವಿ. ಆದರೂ ಬರ್ತಾಯಿದೆ. ಈಗ ಪಾರ್ಸಲ್ನಲ್ಲಿ ಬರುತ್ತೆ. ನಾವು ಎಲ್ಲಿ ಹಿಡಿಯೋದು ಅವ್ರಿಗೆ? ಏರ್ಪೋರ್ಟಲ್ಲಿ ಹಿಡಿಬೇಕು, ಇಲ್ಲ ಬಸ್ಗಳಲ್ಲಿ ತೊಗೊಂಡು ಬರೋರನ್ನ ಹಿಡಿಬೇಕು, ಕಾರ್ಗಳಲ್ಲಿ ತಗೊಂಬರೋ ಹಿಡಿಬೇಕು, ಅದೆಲ್ಲ ಓಕೆ. ನಮಗೆ ಪಾರ್ಸಲ್ನಲ್ಲಿ ಬರುತ್ತೆ, ಓವರ್ಸೀಸಿಂದ ಪಾರ್ಸಲ್ ಬರುತ್ತೆ. ಆ ಪಾರ್ಸಲನ್ನು ಅನೇಕ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ, ಪಾರ್ಸಲ್ ಡೆಲಿವರಿ ಆಗೋಗಿರುತ್ತೆ. ಹಾಗಾಗಿ ನಾವು ಈಗ ಕಾಲೇಜುಗಳಲ್ಲಿ ಪ್ರತಿ ತಿಂಗಳ ನಮ್ಮ ಆಫೀಸರ್ಸ್ ಜುರಿಸ್ಡಿಕ್ಷನಲ್ ಪೊಲೀಸ್ನವ್ರು ಹೋಗಿ ಡ್ರಗ್ಸ್ ಬಗ್ಗೆ, ಆ್ಯಂಟಿ ಡ್ರಗ್ಸ್ ಬಗ್ಗೆ ಲೆಕ್ಚರ್ ಕೊಡಬೇಕು. ಮತ್ತು ಆ ಕಾಲೇಜ್ ಪ್ರಿನ್ಸಿಪಾಲ್ಗಳಿಗೆಲ್ಲ ಡ್ರಗ್ಸ್ ಆ್ಯಂಟಿ ಡ್ರಗ್ ಕಮಿಟಿ ಮಾಡಬೇಕು, ಮಾನಿಟ್ರ್ ಮಾಡಬೇಕು, ಈ ರೀತಿ ಎಲ್ಲ ಸೂಚನೆಗಳು ಕೊಟ್ಟಿದ್ದೇವೆ. ಕಡಿಮೆ ಆಗಿದೆ, ಆದರೆ ಬರ್ತಾನೇ ಇದೆ. ಈಗ ನಮ್ಮಲ್ಲಿ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ, ಭಾಳ ಜನ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರೇ ಮಾಡ್ತಾರೆ ಆ ಕೆಲಸ. ಅವರು ಯಾವ ದೇಶದವರು ಅಂತ ಹೇಳೋದಿಲ್ಲ ನಾನು, ಅವರೇ ಮಾಡ್ತಾರೆ. ಅವರನ್ನು ಮಾನಿಟ್ರ್ ಮಾಡ್ತೇವೆ. ಆ ಜುರಿಸ್ಡಿಕ್ಷನಲ್ ಪೊಲೀಸ್ನವರು ಅವನೇನು ಮಾಡ್ತಾನೆ ನೋಡಿ, ಯಾವುದೋ ಒಂದು ದೇಶದಿಂದ ಬರ್ತಾರೆ, ಸಣ್ಣ ಯಾವುದೋ ಒಂದು ಕಾಲೇಜು ಅನ್ರೆಕಗ್ನೈಸ್ಡ್ ಒಂದು ಕಾಲೇಜಿಗೆ ಸೇರ್ಕೊಂಡ್ಬಿಡ್ತಾರೆ. ಆ ಕಾಲೇಜಲ್ಲಿ ಸೇರಿಕೊಂಡು ಓದೋಕ್ಕೆ ಬರಲ್ಲ, ಅವರು ಈ ಕೆಲಸ ಮಾಡೋಕ್ಕೆ ಬರ್ತಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ನಾವು ಕ್ರಮ ತಗೊಳ್ತಿದ್ವಿ. ಭಾಳ ಜನನ ಅರೆಸ್ಟ್ ಮಾಡಿ ಕಳೆದ 2 ವರ್ಷದಲ್ಲಿ 200 ಜನಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಡಿಪೋರ್ಟ್ ಮಾಡಿದ್ದೀವಿ, ಅವರವರ ದೇಶಗಳಿಗೆ ವಾಪಸ್ ಕಳಿಸಿದ್ದೀವಿ ನಾವು. ಅದು ಒಂದು ಭಾಳ ದೊಡ್ಡ ಸರ್ಕಸ್. ನಮಗೆ ಹಿಡಿದ ತಕ್ಷಣ ಅವ್ರನ್ನ ಕಳಿಸೋಕ್ಕಾಗೋದಿಲ್ಲ. ಆ ಎಂಬೆಸಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಆ ಹೈಕಮಿಷನ್ಗೆ ಹೇಳಬೇಕು. ಅಲ್ಲಿಯವರೆಗೂ ನಾವು ಅವ್ರನ್ನೆಲ್ಲೋ ಬೇರೆ ಸಪ್ರೇಟಾಗಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಬೇರೆ ಬೇರೆ ಕಡೆ ಇಡಬೇಕು. ಈ ಪ್ರೊಸೀಜರಲ್ಲಿ ಇದೆಯಲ್ಲ, ಅದು ಕೂಡ ಸ್ವಲ್ಪ ನಮಗೆ ತೊಂದರೆ ಆಗ್ತದೆ. ಆದರೂ ಕೂಡ 200 ಜನರನ್ನು ಡಿಪೋರ್ಟ್ ಮಾಡಿದ್ದೇವೆ. ಆ ಪ್ರೊಸೆಸ್ನಲ್ಲಿ ಕೂಡ ಇದ್ದೇವೆ ನಾವು. ಓಕೆ ಸರ್, ಮೇಯ್ನ್ಲಿ ಅಂದರೆ ಈ ಸಂವಾದ ಇದನ್ನು ಕೇಳದೆ ಹೋದರೆ ಇನ್ಕಂಪ್ಲೀಟ್ ಅನಿಸುತ್ತೆ. ಯಾಕೆಂದರೆ ಕಾನೂನು ಬಗ್ಗೆ ಮತ್ತೊಂದು ಕಡೆ ಸರ್ಕಾರದ ಮೇಲೆ, ಗೃಹ ಇಲಾಖೆ ಮೇಲೆ, ಪೊಲೀಸ್ ಮೇಲೆ ನಂಬಿಕೆ, ಭರವಸೆ ಹೆಚ್ಚು ಮಾಡಿದಂಥ ಕೆಲವೊಂದು ಪ್ರಕರಣಗಳು, ಪ್ರಜ್ವಲ್ ರೇವಣ್ಣ ಪ್ರಕರಣ, ದರ್ಶನ್ ಪ್ರಕರಣ, ಧರ್ಮಸ್ಥಳ ಪ್ರಕರಣ, BSY ಪ್ರಕರಣ ಆಗಿರ್ಬೋದು, ಮುನಿರತ್ನ, ಭೈರತಿ ಬಸವರಾಜ್, ಈ ಪ್ರಕರಣಗಳೆಲ್ಲವೂ ಕೂಡ ಎಕ್ಸಾಂಪಲ್ ಆಗಿ ನಿಂತ್ಕೊಳ್ತವೆ. ಆ ಸಂದರ್ಭ ಎಲ್ಲ ಹೇಗಿತ್ತು, ಯಾವ ರೀತಿಯಾಗಿ ಇದನ್ನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂದರೆ ಒಂದು ದಿಟ್ಟ ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಸ್ವಾಭಾವಿಕವಾಗಿ ಒತ್ತಡಗಳಿರುತ್ತೆ ನಮ್ಮ ಮೇಲೆ. ನಾವು ಪೊಲೀಸ್ನವರನ್ನು ಅವ್ರ ಕೆಲಸ ಮಾಡೋದಕ್ಕೆ ಬಿಟ್ಬಿಟ್ರೆ, ನಾವು ಯಾರೂ ಇಂಟರ್ಫಿಯರ್ ಆಗದೆ, ನೀವು ಆ ಕೆಲಸ ಮಾಡಿಯಪ್ಪ, ನಿಮಗೆ ನಿಮ್ಮ ಕೆಲಸ ಅದು, ನೀವು ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಿ ಅಂತ ಬಿಟ್ಟರೆ ಅವ್ರು ಮಾಡ್ತಾರೆ. ಕಳೆದ 4-5 ಇನ್ಸಿಡೆಂಟ್ ನೀವೇನು ಕೋಟ್ ಮಾಡಿದಿರಿ, ಅವೆಲ್ಲವೂ ಕೂಡ ಏನೇ ಪ್ರೆಷರ್ ಬಂದರೂ ನಮ್ಮ ಹಂತದಲ್ಲಿ ಅಷ್ಟಕ್ಕೆ ನಿಲ್ಲಿಸ್ಕೊಂಡು ಅವರಿಗೆ ಫ್ರೀಡಮ್ ಕೊಟ್ಟಿದ್ದ ಕಾರಣಕ್ಕಾಗಿ ಈ ಕೆಲಸ ಆಗಿದೆ. ಇನ್ವೆಸ್ಟಿಗೇಷನ್ ಇರ್ಬೋದು ಅಥವಾ
ಕೇಸನ್ನು ರಿಜಿಸ್ಟರ್ ಮಾಡಿ ಅದನ್ನು ಕೋರ್ಟ್ಗಳಲ್ಲಿ ಪ್ರೊಡ್ಯೂಸ್ ಮಾಡಿ ಎವಿಡೆನ್ಸ್ಗಳು ಪ್ರೊಡ್ಯೂಸ್ ಮಾಡಿ ಮಾಡೋಂಥದ್ದು ಇರ್ಬೋದು. ಅದರಲ್ಲಿ ನಾವು ಯಾರೂ ಕೂಡ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ನಮ್ಮ ಯಾರೇ ಸಚಿವರಾಗಲಿ ಅಥವಾ ಶಾಸಕರುಗಳಾಗಲಿ ಇಂಟರ್ಫಿಯರ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಇವತ್ತು ಅಂತಹ ಕೇಸ್ಗಳು ಇವೆಲ್ಲ ಭಾಳ ದೊಡ್ಡ ದೊಡ್ಡ ಕೇಸೇ, ಹೈ ಪ್ರೊಫೈಲ್ ಕೇಸಸ್ಸು. ಹಾಗಾಗಿ ಎಷ್ಟೇ ಒತ್ತಡ ಇದ್ದರೂ ಕೂಡ ಅದನ್ನು ನಾವು ಕಾನೂನಿಗೆ ಬಿಟ್ಟಿದ್ದೇವೆ. ಅಲ್ಲ, ಮೇನ್ಲಿ ಅದರಿಂದ ಕಾನೂನು ಎಲ್ರಿಗೂ ಒಂದೇ, ದೊಡ್ಡವರಿಗೆ ಒಂದು, ಬಡವರಿಗೆ ಒಂದು, ಅಥವಾ ಜನಸಾಮಾನ್ಯರಿಗೆ ಒಂದು ಅಲ್ಲ ಅನ್ನುವಂಥದ್ದು ಒಂದು ಪ್ರೂವ್ ಮಾಡ್ದಂಗೆ ಆಯಿತು. ಅಲ್ಲ, ಅದೇ ಆಗಬೇಕಾಗಿದ್ದು ಅದೇ ಅಲ್ವಾ. ನಮಗೆ ಆಗಬೇಕಾಗಿರೋದು ಕೂಡ ಕಾನೂನು ಎಲ್ಲರಿಗೂ ಒಂದೇ ಅಂತ ನಾವು ಬರೀ ಮಾತಿನಲ್ಲಿ ಹೇಳಿದರೆ ಆಗೋದಿಲ್ಲ, ಅದು ಕೃತಿಯಲ್ಲಿ ಕೂಡ ತೋರಿಸ್ಬೇಕು. ಅದಕ್ಕಾಗಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಆ ಕೆಲಸ ಆಗಿದೆ. ಒಂದು ವಿಶ್ವಾಸ ಬರುತ್ತೆ ಪೊಲೀಸ್ ಮೇಲೆ, ಸಿಸ್ಟಮ್ ಮೇಲೆ ಒಂದು ವಿಶ್ವಾಸ ಬರುತ್ತೆ. ನಾನು ಅದಕ್ಕೆ ಹೇಳಿದ್ದೇನೆ, ಮೊದಲೇ ಹೇಳಿದ್ದು ನಾನು, ಕರ್ನಾಟಕವನ್ನು ಪೊಲೀಸ್ ಮೊದಲನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದರೆ, ಈವನ್ ಪ್ರೊವೈಡಿಂಗ್ ಜಸ್ಟಿಸ್ ಅದರಲ್ಲಿ ಕೂಡ ನಾವು ಮೊದಲನೇ ಸ್ಥಾನದಲ್ಲಿದೆ. ಅದಕ್ಕೆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಂತ ಹೇಳಿ ಏನು ಮಾಡಿದ್ದಾರೆ, ಪೊಲೀಸು, ಪ್ರಿಸನ್ನು, ಜಸ್ಟಿಸ್, ಇಲೀಗಲ್ ಐಡು ಇವೆಲ್ಲ ಸೇರಿ ಅವರು ಆ ಪ್ಯಾರಾಮೀಟರ್ಸನ್ನು ಇಟ್ಕೊಂಡು ಮಾಡಿದ್ದಾರೆ. ಪೊಲೀಸ್ ಕ್ಯಾಪ್ ಏನೋ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಂತೆ ಮುಂದಿನ ದಿನಗಳಲ್ಲಿ, ಯಾಕೆ ಸರ್? ಅದು ಸ್ಲೋಚ್ ಕ್ಯಾಪ್ ಅಂತ ಅದು ಹಿಂಗೀಗ ಹಾಕ್ಕೊಳ್ತಾರಲ್ಲ ನಮ್ಮವರೆಲ್ಲ, ಅದು ಭಾಳ ದಿವಸದಿಂದ ಇದೆ. ಎಲ್ಲ ಒಂದು ಕಡೆ ಒಂದು ಫೀಲಿಂಗ್, ಇದು ಕಲೋನಿಯಲ್ ಇದಪ್ಪ, ಇದು ಹಿಸ್ಟ್ರಿ ಹೇಳುತ್ತೆ ಇದು ಅನ್ನೋ ಥರ ಫೀಲಿಂಗ್ ಒಂದು. ಎರಡನೇದು, ನೀವು ಅದನ್ನು ಪೊಲೀಸ್ನವ್ರನ್ನ ಕೇಳಬೇಕು ನೀವು, ಮಳೆ ಬಂದರೆ ಏನಾಗ್ಬೋದು ಅಂತ. ಆ ಮಳೆ ಬಂದರೆ ಅದು 200 ಗ್ರಾಮು 300 ಗ್ರಾಮ್ ಇರೋ ಕ್ಯಾಪು ಒಂದು 5 kg ಆಗಿಬಿಡುತ್ತೆ. ಅವನೇನಾಗಬೇಕು, ಅದನ್ನ ತಲೆ ಮೇಲೆ ಇಟ್ಕೊಂಡು. ಅವರು ನಮಗೆ ಭಾಳ ವರ್ಷಗಳಿಂದ, ನಾನು 2015ನಲ್ಲಿ ಫಸ್ಟು ಹೋಮ್ ಮಿನಿಸ್ಟರ್ ಅದೇ, ಇದು 3ನೇ ಸಾರಿ ಹೋಮ್ ಮಿನಿಸ್ಟರ್. ಅದೇನೋ ನನಗೆ ಬರ್ತಾಯಿದೆ ಈ ಖಾತೆ, ಯಾಕೆ ಗೊತ್ತಿಲ್ಲ ನನಗೆ. ಆವಾಗಲೇ ಹೇಳಿದರು ನನಗೆ, ಸ್ವಾಮಿ ಏನಾರ ಮಾಡಿ ಪೊಲೀಸ್ ಕ್ಯಾಪ್ ಚೇಂಜ್ ಮಾಡಿಕೊಡಿ, ಕ್ಯಾಪ್ ಚೇಂಜ್ ಮಾಡಿ. ಅವಾಗಿಂದನೂ ಸ್ವಲ್ಪ ಒಪಿನಿಯನ್ನು, ಒಬ್ಬರು ಬೇಕಂತಾರೆ, ಒಬ್ಬರು ಬೇಡ ಅಂತಾರೆ, ಈ ಥರ ಎಲ್ಲ ಆಗಿ ಕೊನೆಗೆ ನಾವು ಈಗ ಪಿ ಕ್ಯಾಪು ತೆಲಂಗಾಣದಲ್ಲಿ ಮಾಡಿದ್ದಾರೆ, ಕೇರಳದಲ್ಲಿ, ತಮಿಳ್ನಾಡಲ್ಲಿ ಎಲ್ಲ ಮಾಡಿದ್ದಾರೆ. ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಸ್ಮಾರ್ಟಾಗಿರ್ತಾರೆ ನಮ್ಮ ಪೊಲೀಸ್ನವರು. ಹಾಗಾಗಿ ಅವರಿಗೆ ಅದನ್ನು 28ನೇ ತಾರೀಕು ನಾಡಿದ್ದು ಅದನ್ನು ಬದಲಾಯಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹೊಸದಾಗಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಸ್ಮಾರ್ಟಾಗಿ ಕಾಣೋ ಥರ ಮಾಡ್ತೀವಿ. ಮುಖ್ಯಮಂತ್ರಿಗಳು ಈಗ ನೆಕ್ಸ್ಟು ದೇವರಾಜ್ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾ ಇದ್ದಾರೆ ಸುದೀರ್ಘವಾಗಿ. ಹಂಗೆ ನೀವು ಬ್ರೇಕ್ ಮಾಡ್ತೀರೇನೋ ಗೃಹ ಸಚಿವರಾಗಿ. ಸುದೀರ್ಘವಾಗಿ ಗೃಹ ಸಚಿವ ಸ್ಥಾನ ಅನ್ನುವಂಥ ನಿಮ್ಮನ್ನೇ ಹುಡ್ಕೊಂಬರ್ತಾ ಇದೆಯಾ, ಅಥವಾ ಈ ರಿಸ್ಕಿ ಜಾಬನ್ನು ಹ್ಯಾಂಡ್ಲ್ ಮಾಡೋದು ಪರಮೇಶ್ವರ್ ಅವ್ರು ಮಾತ್ರ ಅಪ್ಪ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಗೆ ಕೊಡಲಾಗ್ತಿದೆಯಾ? ಬೇರೆ ಖಾತೆಗಳ ಆಸೆ ಇಲ್ವಾ ಪರಮೇಶ್ವರ್ ಅವ್ರಿಗೆ? ಗೊತ್ತಿಲ್ಲ ನನಗೆ. ನಾನು ಹೋಗಿ ನನಗೆ ಇಂಥ ಖಾತೆ ಕೊಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ. ಆದರೆ ಕಳೆದ ಬಾರಿ ಬೇರೆ ಯಾವುದಾದ್ರೂ ಡೆವಲಪ್ಮೆಂಟಲ್ ಪೋರ್ಟ್ಫೋಲಿಯೋ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಅನೌನ್ಸ್ ಮಾಡಿದಾಗ ನೋಡಿದ್ರೆ ಮತ್ತೆ ಪೊಲೀಸ್ ಇಲಾಖೆ ಬಂತು. ನಾನು ವಾಪಸ್ ನಮ್ಮ ಹೈಕಮಾಂಡಿಗೆ ಕೇಳಿದೆ, ನಾನು ಯಾಕೆ ಈ ರೀತಿ ಮಾಡ್ತಾಯಿದ್ದೀರಿ, ನನಗೆ ಯಾವುದಾದ್ರೂ ಡೆವಲಪ್ಮೆಂಟಲ್ ಪೋರ್ಟ್ಫೋಲಿಯೋ ಆದರೂ ಕೊಡಿ. 2 ಸಾರಿ ಮಾಡಿದ್ದೇನೆ ಪೊಲೀಸ್ ಇಲಾಖೆ, ಭಾಳ ಸೆನ್ಸಿಟಿವ್ ಇದು ಅಂತ ಹೇಳಿದಾಗ ಅವರು ಇಲ್ಲ ಚೀಫ್ ಮಿನಿಸ್ಟ್ರೇ ಹೇಳಿಬಿಟ್ಟಿದ್ದಾರೆ ನಿಮಗೆ ಕೊಡಬೇಕು ಅಂತ ಹೇಳಿ, ಅದಕ್ಕಾಗಿ ನಾವು ಅಂತ ಮತ್ತು ಚೀಫ್ ಮಿನಿಸ್ಟ್ರನ್ನ ಕೇಳಿದೆ, ಯಾಕೆ ಈ ಥರ ಮಾಡಿದ್ದೀರಾ ಅಂತ. ಇಲ್ಲ, ನೀವು ಸ್ವಲ್ಪ ಸಮಾಧಾನವಾಗಿ ಹ್ಯಾಂಡಲ್ ಮಾಡ್ತೀರಾ ಅಂತ ಅಂದರು. ಆಯಿತು ಅಂತೇಳಿ ಇವತ್ತು ಈ ಇಲಾಖೆ ಭಾಳ ಸೆನ್ಸಿಟಿವ್ ಡಿಪಾರ್ಟ್ಮೆಂಟು. ನನಗೆ ಮೊನ್ನೆ ನಮ್ಮ ಪತ್ರಿಕಾ ಅವರು ಎಲ್ಲ ಮಾಧ್ಯಮದವರು ಗೊತ್ತಿಲ್ಲ ಮಿನಿಸ್ಟ್ರ್ ಅಂತ ಹಾಕಿದರು. ಯಾವ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ. ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಒಬ್ಬ ಗೃಹ ಸಚಿವನಾಗಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾನು ಹೇಳಿದರೆ, ನನ್ನ ಹೇಳಿಕೆ ಕೊಟ್ಟರೆ ಅದು ಅಧಿಕೃತ ಆಗುತ್ತೆ. ನನಗೆ ವಿಷಯಗಳು ಗೊತ್ತಿಲ್ಲ ಅಂತಲ್ಲ, ಅದನ್ನು ನಾನು ಪಬ್ಲಿಕ್ಕಲ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಕಾನೂನು ಅಡ್ಡ ಬರುತ್ತೆ. ಈಗ ಧರ್ಮಸ್ಥಳದ ವಿಚಾರ ಬಂತು, ಅನೇಕ ವಿಚಾರಗಳು ಇವತ್ತಿವರೆಗೂ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ನನಗೆ ಗೊತ್ತಿದೆ, ನಾನು ಒಬ್ಬ ರಾಜ್ಯದ ಗೃಹ ಸಚಿವನಾಗಿ ನನಗೇನು ಮಾಹಿತಿ ಸಿಗಬೇಕೋ ಆ ಮಾಹಿತಿ ನನ್ನ ಹತ್ರ ಇದೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ನಾನು ಅದನ್ನು ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ಅಂತಲೇ ಹೇಳ್ತೀನಿ. ಅದಕ್ಕೆ ನನಗೆ ಟೈಟ್ಲೇ ಕೊಟ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ಮಂತ್ರಿ ಅಂತ. ಸರ್, ಕೊನೆಯದಾಗಿ ಕೇಳೋದಾದರೆ, ರಾಜ್ಯದಲ್ಲಿ ಹಿರಿಯ ರಾಜಕಾರಣಿ, ನೀವು ಸೇವೆ ಸಲ್ಲಿಸಿದ್ದೀರಾ, ಮತ್ತು ಒಂದು ಕಡೆ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ನಿಷ್ಠೆ ಆಗಿರ್ಬೋದು ಅನ್ನೋದಕ್ಕೂ ನೀವು ಕೂಡ ಎಕ್ಸಾಂಪಲ್ ಆಗಿದ್ದೀರಾ. ಮುಖ್ಯಮಂತ್ರಿ ಆಗ್ತಾರಾ ಪರಮೇಶ್ವರ್?
ನನ್ನನ್ನು ಕೇಳಿದರೆ ನಾನು ಹೆಂಗೆ ಉತ್ತರ ಕೊಡಲಿ ಅದಕ್ಕೆ? ಹೈಕಮಾಂಡ್ನವ್ರು ಕೇಳಿದರೆ ಅವ್ರು ಹೇಳ್ಬೋದು. ನಿಜ, ಎಲ್ರಿಗೂ ಒಬ್ಬ ಪಾಲಿಟಿಷಿಯನ್ಸ್ಗೆ MLA ಆಗಬೇಕು. MLA ಆದ ನಂತರ ಒಂದೆರಡು ಸಾರಿ MLA ಆದರೆ ಮಂತ್ರಿ ಆಗಬೇಕು, ಅಥವಾ ಕೆಲವು ಟೈಮ್ನಲ್ಲಿ ಒಂದೇ ಸಾರಿಗೆ ಮಿನಿಸ್ಟ್ರ್ ಮಾಡಿಬಿಡ್ತಾರೆ. ಅದು ನನಗೆ ಹಾಗೆ ಆಗಿದ್ದು. 89ನಲ್ಲಿ MLA ಆದರೆ 90 ಅದೇ ಪೀರಿಯಡಲ್ಲೇ ಮಂತ್ರಿ ಮಾಡಿದರು ನನಗೆ. ಅದಾದಮೇಲೆ ಒಂದು 2-3 ಖಾತೆ ಆಯಿತು, ಒಂದು 4-5 ಸಾರಿ ಗೆದ್ದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಸ್ವಾಭಾವಿಕವಾಗಿ ಆಸೆ ಬರ್ಬೋದು. ಇದೆಲ್ಲ ನಾನು ತೀರ್ಮಾನ ಮಾಡೋದಲ್ಲ, ಇದೆಲ್ಲ ನಮ್ಮ ವರಿಷ್ಠರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಆಗಲೇ, ನಾವು ಯಾವುದನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ತೀರ್ಮಾನ ಮಾಡೋದಿಲ್ಲ, ಆದರೆ ನಾವು ತೀರ್ಮಾನ ಹೈಕಮಾಂಡ್ನವ್ರು ಮಾಡ್ತಾರೆ ಅಂತೇಳಿ ಹೈಕಮಾಂಡ್ನವ್ರಿಗೆ ಬಿಟ್ಬಿಡ್ತೀವಿ ನಾವು. ತುಂಬ ಹೃದಯದ ಧನ್ಯವಾದ ಸರ್, ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಮೂಲ್ಯ ಸಮಯವನ್ನು ಕಳೆದಿದ್ದಕ್ಕೆ. ಹಾಗೆ ರಾಜ್ಯದ ಸುರಕ್ಷತೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಬದಲಾವಣೆಯನ್ನು ತಂದಿದ್ದೀರಾ ಅನ್ನುವಂಥದ್ದನ್ನು ಸವಿಸ್ತರವಾಗಿ ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದಗಳು. ಸುರಕ್ಷಿತ ಕರ್ನಾಟಕ ಯಾವ ರೀತಿಯಾಗಿ ಇರಬೇಕು, ಅದಕ್ಕೆ ತೆಗೆದುಕೊಂಡಂತಹ ಯೋಜನೆಗಳು, ಅದನ್ನ ಕಾರ್ಯರೂಪಕ್ಕೆ ತಂದ ಬಗೆ ಹೇಗೆ ಅನ್ನೋದರ ಬಗ್ಗೆ ಈಗ ಹೊತ್ತಿನ ಸಂವಾದದಲ್ಲಿ ಪಾಲ್ಗೊಂಡಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನ್ಯೂಸ್ 18 ಕನ್ನಡದ ಪರವಾಗಿ ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೆಟ್ವರ್ಕ್ 18ನ ಸೌತ್ ಎಡಿಟೋರಿಯಲ್ ಅಡ್ವೈಸರ್ DP ಸತೀಶ್ ಸರ್, ಹಾಗೆಯೇ ಹರಿಪ್ರಸಾದ್ ಸರ್, ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಅವರನ್ನು ಗೌರವಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ, ಅವರನ್ನ ಬೀಳ್ಕೊಡುಗೆಯನ್ನ ಕೊಡ್ತಾ ಇದ್ದೇವೆ.